ಆಯ್ತಾ? ಯಾ ಶೋರ್ ಸೌರವ್, ಅಕಸ್ಮಾತ್ ನಿಮ್ಗೆ ಏನೇ ಡೌಟ್ ಇದ್ರು ನನಗೆ ಕೇಳಿ, ನಾನು ಪರ್ಫೆಕ್ಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಕೊಡ್ತೀನಿ. ಹೇಗಾಯ್ತು ಜಗಳ, ಹೆಂಗಾಯ್ತು? ಸುಮ್ನೆ ನಾಗೇಶ್ ಬೈದಿದ್ದಕ್ಕೆ ಹೊಡೆದ್ರು ಅಲ್ಲ, ಏನಕ್ಕೆ ಬೈದ ನಾಗೇಶ್ ಅದನ್ನ ಕೇಳ್ರು. 100 ಹಾಯ್ ವೈಶವ್, ಅವೇ ನೈಸ್ ಟೈಮ್ ಇನ್ ಜೈಲ್. ಯಾ ಕಾರ್ತಿಕ್? ಸೊ ನಾನು ಜೈಲ್ಗೆ ಹೋದ್ರೆ ನಿಂಗೆ ತುಂಬಾ ಖುಷಿನಾ? ಹ್ಮ್ ನೋಡು ಗುರು, ಲೈಕ್ ಲೈವ್ ಬಿಟ್ಟು ಹೋಗ್ತಾ ಇದ್ದೀನಿ, ಜಿಮ್ಗೆ ಹೋಗ್ಬೇಕು ಇವಾಗ. ಲಾಸ್ಟ್ ಅಲ್ಲಿ ಒಂದೇ ಹೇಳೋಗೋದು, ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ ಇದ್ರಾ ಲೈಕ್ ನನಗೆ ಇನ್ಫಾರ್ಮ್ ಮಾಡಿ, ನನಗೆ ಕೇಳಿ ಏನಾಯ್ತು ಅಂತ. ನಾನು ನಿನ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಹೆಂಗ್ ಜಗಳ ಸ್ಟಾರ್ಟ್ ಆಯ್ತು ಅಂತ. ಅದು ಬಿಟ್ಟು ನಿಮ್ಗೆ ಮನ್ಸಿದ್ ಅನ್ಸದ್ನ ಲೈಕ್ ನಿಮ್ಗೆ ಏನೇನ್ ಅನ್ಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡ್ಕೊಂಡು ಹೋಗಿ ಸುಮ್ನೆ ಪ್ರವೋಕ್ ಮಾಡ್ಬಿಡಿ. ನೀವೆಷ್ಟೇ ಪ್ರವೋಕ್ ಮಾಡಿದ್ರು ಲೈಕ್ ನನ್ನ ನೇಮ್ ಹೋಗ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಯು ರೈಟ್. ಲೈಕ್ ನನ್ನ ನೀವು ಇನ್ನೂ ಫೇಮಸ್ ಮಾಡ್ತಿದ್ದೀರ ಹೊರತು ಲೈಕ್ ನೇಮ್ ಹೋಗ್ತಾ ಇಲ್ಲ. ಪಾಸಿಟಿವ್ ನೆಗೆಟಿವ್ ನೇಮ್ ಓಡ್ತಿದೆ ಅಷ್ಟೇ ನನಗೆ. ಲೈಕ್ ನನ್ನ ಮೈಂಡ್ ಬರೋದು ಲೈಕ್ ನೀವೇನೋ ಕಮೆಂಟ್ ಮಾಡ್ತೀರಾ, ಅಯ್ಯೋ ನನ್ನ ನೇಮ್ ಹೊಂಟೋಯ್ತು ಅಂತ ನಾನು ಸೂಸೈಡ್ ಮಾಡ್ಕೊಳ್ಳೋದಿದ್ರಲ್ಲ, ಸೀನೇ ಇಲ್ಲ. ನಿಮ್ಗೆ ಒಂದೇ ಹೇಳೋದು ನಾನು, ಲೈಕ್ ನೀವು ಎಷ್ಟೇ ಪ್ರವೋಕ್ ಮಾಡೋದು ನನಗೆ ಫಾಲೋವರ್ಸ್ ಜಾಸ್ತಿ ಆಗ್ತಿದೆ. 10K ಫಾಲೋವರ್ಸ್ ಇದ್ದಿದ್ದು ಈಗ 11.5 ಆಗಿದೆ. ಯಾರಿಂದ? ಅದಲ್ಲ ನಿಮ್ಮಿಂದ. ಎಷ್ಟು ದಿವಸ ಅಂತ ಗ್ಯಾಪಿಸ್ಕೊಂತೀರಾ ಹೇಳಿದಿನ? ಇನ್ನೊಂದು ವಾರ, ಇನ್ನೊಂದು 2 ವಾರ ಗ್ಯಾಪಿಸ್ಕೊಂತೀರಾ. ಆಮೇಲೆ ಲೈಕ್ ನಿಮ್ದೇ ಪರ್ಸನಲ್ ಪ್ರಾಬ್ಲಮ್ ಇದೆ. ಲೈಕ್ ನಿಮ್ ಪರ್ಸನಲ್ ಪ್ರಾಬ್ಲಮ್ ನೀವೇ ನೋಡ್ಕೊಂಡು ಹೋಗ್ತೀರಾ. ನಿಮ್ಗೆ ಪರ್ಸನಲ್ ಪ್ರಾಬ್ಲಮ್ ಇಲ್ವಾ? ಜಸ್ಟ್ ಟೆಲ್ ಮಿ ಒನ್ ಥಿಂಗ್. ನಿಮ್ಮ ಅಪ್ಪ ಅಮ್ಮ ಇದಿರ್ತಾನೆ, ನಿಮ್ಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ದೇ ಆದಂತ ನಿಮ್ ಲೈಫ್ ಇದೆ, ಅದನ್ನ ಫೋಕಸ್ ಮಾಡೋದ್ ಬಿಟ್ಟು ಲೈಕ್ ನನ್ ಮೇಲೆ ಏನಕ್ಕೆ ಬರ್ತೀರಾ? ನಾಗೇಶ್ ನಾಗೇಶ್ ನಾಗೇಶ್, ಏನ್ ನಾಗೇಶ್? ನನ್ನಿಂದ ಏನ್ ಸಿಗುತ್ತೆ ನಿಮ್ಗೆ? ಒಂದ್ ನಿಮಿಷ ಇರೋ, ಚಾರ್ಜರ್ ಖಾಲಿ ಆಗಿದೆ, ಚಾರ್ಜರ್ ತರ್ತೀನಿ. ತುಳಸಿ ತುಳಸಿ ಈಗ ಚಾರ್ಜರ್ ತಗೊಂಡು ಬೇಗ. ಇಷ್ಟು ಹೇಳಿದ್ರು ಮತ್ತೆ ಕಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಲೈಕ್ ಇದ್ರಲ್ಲಿ ಏನಂತ ಪ್ರೂವ್ ಆಗ್ತಿದೆ ಗೊತ್ತಾ? ಯು ಆರ್ ಜಸ್ಟ್ ಜೆಲಸ್. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಗುರು. ಕಾಮಿಡಿ ಆಯ್ತು, ಕಾಮಿಡಿಯಾಗೆ ತಿಳ್ಕೊ. ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ ಹೇಳು? ಮತ್ತೆ ಗ್ರೂಪಲ್ಲಿ ಬರ್ಬೇಕಷ್ಟೇ ನೀನು. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದೀನಿ, nagesh.gangadkar. ಯಾ ಶೋರ್ ಸೌರಭ್, ಲೈಕ್ 9738 ವೇಟ್, ಲೈಕ್ ಟೆಕ್ಸ್ಟ್ ಮಾಡು. ಮತ್ತೆ ಏನ್ರೋ ನಿಮ್ದು ಇಷ್ಟೆಲ್ಲ ಮಾತಾಡೋದ ಮೇಲೂ ಲೈಕ್ ನಿಮ್ಗೆ ಅಪ್ಪ ಅಮ್ಮ ಬುದ್ಧಿ ಕಲಿಸಿದಾರೆ ಕರೆಕ್ಟ್ ಆಗಿ. ಬೇರೆಯವ್ರ ವಿಷಯಕ್ಕೆ ಇಂಟರ್ಫಿಯರ್ ಆಗ್ಬೇಡಿ. ಫಸ್ಟ್ ನಿಮ್ ತಿಕ್ಕ ನೀವ್ ತೊಳ್ಕೊಳ್ಳಿ, ಆಮೇಲೆ ಬೇರೆಯವ್ರ ತಿಕ್ಕ ತೊಳಿಯಕ್ ಬನ್ನಿ. ನಿಮ್ಗೆ ಆದಂತ ಲೈಕ್ ನಿಮ್ಗೆ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ, ಪರ್ಸನಲ್ ಇಶ್ಯೂಸ್ ಇರುತ್ತೆ. ಅದಿಗೂ ತೆಗ್ದಿರು. ದಟ್ಸ್ ಮೈ ನಂಬರ್. ಬಟ್ ಇವಾಗ ಕಾಲ್ ಮಾಡ್ಬೇಡಿ, ಲೈಕ್ ಈ ಲೈವ್ ಎಂಡ್ ಮಾಡಾದ್ಮೇಲೆ ಕಾಲ್ ಮಾಡಿ. ನೋಡ್ ಗುರು, ಲೈಕ್ ನಿಮ್ಗೆ ಅಕಸ್ಮಾತ್ ಏನೇ ಡೌಟ್ ಇದ್ರು ನನಗೆ ಕಾಲ್ ಮಾಡಿ ಕೇಳಿ, ವಿತ್ ಪ್ರೂಫ್ ಕೊಡ್ತೀನಿ. ಅಕಸ್ಮಾತ್ ನಾನು ಕೊಟ್ಟಿರೋ ಪ್ರೂಫ್ ಅಲ್ಲಿ ಏನಾದ್ರು ನಿಮ್ಗೆ ತಪ್ಪು ಅನ್ಸಿದ್ರೆ ಲೈಕ್ ನೀವ್ ನನ್ನನ್ನು ಬೈರಿ, ನಾಗೇಶ್ ನೀನ್ ಮಾಡಿದ ತಪ್ಪು ಅಂತ. ಮತ್ತೆ ಲೈವ್ ಬಂದು ನಾನು ಸಾರಿ ಕೇಳ್ತೀನಿ, ಹೌದನ್ ಮಾಡಿದ ತಪ್ಪು ನಾನು, ಓಕೆನಾ? ನಾನ್ ಬೇಕಾದ್ರೆ ಅಪಾಲೈಸ್ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ನಾನು ಮಾಡಿದ ತಪ್ಪಿಲ್ಲ ಅಂದ್ರೆ ಲೈಕ್ ಸಪೋರ್ಟ್, ಡೋಂಟ್ ಸಪೋರ್ಟ್ ಮಿ. ಐ ಆಮ್ ನಾಟ್ ಟೆಲಿಂಗ್ ಯು ಟು ಸಪೋರ್ಟ್ ಮಿ, ಜಸ್ಟ್ ಎನ್ಕರೇಜ್. ಥ್ಯಾಂಕ್ಸ್ ಅಮೀರಾ. ಇಷ್ಟ ಹೇಳಾಮೇಲೆ ಮತ್ತೆ ರೆಸ್ಪಾನ್ಸ್ ಮಾಡಿದ್ರೆ ಲೈಕ್ ನೀವೇ ಅರ್ಥ ಮಾಡ್ಕೊಳ್ಳಿ ಲೈಕ್ ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ. ವೇಟ್ ಎ ಮಿನಿಟ್. ಮತ್ತೆ ಕರ್ಡ್ ರೈಸ್ ಇದ್ರಲ್ಲೇ ಗೊತ್ತಾಗ್ತಿದೆ ಎಂತ ಚಪ್ಪರ್ಸ್ಗಳು ನೀವು ಅಂತ. ಪ್ರಜ್ವಲ್ ಮತ್ತೆ ನೋಡ್ಗುರು ಇವ್ರದ್ದು ಕಮೆಂಟು, ಇಷ್ಟೆಲ್ಲ ಹೇಳಿದೀನಿ. ಬಾಲಾಜಿ ಪ್ರಾಪರ್ ಆಗಿ ಕಮೆಂಟ್ ಮಾಡೋದ್ ಕಲಿ. ಏನದು ಶಿಷ್ಯ ಅಲ್ಲ, ಪ್ರಾಪರ್ ಆಗಿ ನೀನ್ ಕಮೆಂಟ್ ಮಾಡೋದ್ ಕಲಿ. ನೋಡುಗರು, ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮ್ ಅಕಸ್ಮಾತ್ ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಏನೇ ಡೌಟ್ ಇದ್ರು ಫಸ್ಟ್ ನನಗೆ ಕಾಲ್ ಮಾಡಿ ಕೇಳಿ. ಅಲ್ಲಿಗೆ ಇಟ್ಟಿದ್ದು ಪ್ರಾಪರ್ ಪ್ರೂಫ್.
ಅಕಸ್ಮಾತ್ ಆ ಪ್ರೂಫ್ ಅಲ್ಲಿ ನಂದು ತಪ್ಪಿದ್ರೆ ಲೈಕ್ ನನಗೆ ಇನ್ಫಾರ್ಮ್ ಮಾಡಿ. ನಾನು ಮತ್ತೆ ಬಂದು ಲೈವ್ ಅಲ್ಲಿ ದಾನಿಶ್ ಶೆಟ್ ಸರ್ ಎಲ್ಲಾರ ಹತ್ರ ನಾನು ಸಾರಿ ಕೇಳ್ತೀನಿ. ಡೋಂಟ್ ಸಪೋರ್ಟ್ ಮೀ ಗಾಯ್ಸ್, ಲೈಕ್ ನಂದೇ ತಪ್ಪು ಅಂತ, ಆಯ್ತಾ? ಅಕಸ್ಮಾತ್ ನಾನ್ ಕೊಟ್ಟಿರೋ ಪ್ರೂಫ್ ಅಲ್ಲಿ ಏನಾರ ತಪ್ಪು ಅವ್ರದ್ದು ಇದೆ ಅಂತ ಅನ್ಸಿದ್ರೆ ನನ್ಗೆ ಎನ್ಕರೇಜ್ ಮಾಡಿ. ಐ ನಾಟ್ ಟೆಲಿಂಗ್ ಯು ಟು ಸಪೋರ್ಟ್ ಮೀ, ಜಸ್ಟ್ ಎನ್ಕರೇಜ್, ದಟ್ಸ್ ಇಟ್. ನಾನು ಲೈವ್ ಬಂದಾಗ ಲೈಕ್ ಪ್ರಾಪರ್ ಆಗಿ ಕಮೆಂಟ್ ಮಾಡಿದ್ರೆ ಲೈಕ್ ನಾನು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದೆ. ಗಾಂಡು ಶಡ ಇದೆಲ್ಲ ಮೇನ್ ರೀಸನ್ ಸ್ಟಾರ್ಟ್ ಆಗೋ ಟ್ರಾಲ್ ಐಕ್ಲು ಟ್ರಾಲ್ ಪೇಜಸ್ ಗಳಿಂದ. ಮೊಸರನ್ ಅಂತ ಟ್ರಾಲ್ ಮಾಡಿದ್ರು, ಆ ಟ್ರಾಲ್ ಗಳಲ್ಲಿ ಕಮೆಂಟ್ಸ್ ಬಂದು ಬರ್ರಿ ಬ್ಯಾಡ್ ಕಮೆಂಟ್ಸ್, ಶಡೆ ಗಾಂಡು ಲೌಡ ಬರ್ರಿ ಬ್ಯಾಡ್ ಕಮೆಂಟ್ಸ್. ಇಷ್ಟು ಬಿಟ್ರೆ ಒಂದು ಪ್ರಾಪರ್ ಕಮೆಂಟ್ ಇರ್ಲಿಲ್ಲ. ಇದೊಂದೇ ರೀಸನ್ಗೆ ಲೈಕ್ ನಾನು ತಿರ್ಗ್ಸ್ ಬೈಯಕ್ ಸ್ಟಾರ್ಟ್ ಮಾಡಿದ್ದು. ನಾನು ಸುಮ್ಮನೆ ನಂಗೆ ತಿಕ್ಲಲ್ಲ. ಇಷ್ಟು ಹೇಳಾಮೇಲೆ ರೇಸ್ ಆಗ್ಬೇಡ ಕಾಂಡು. ಥ್ಯಾಂಕ್ಸ್ ಅಕ್ಕ.